ನಮಸ್ತೆ ಫ್ರೆಂಡ್ಸ್, ಆಲ್ ಈಸ್ ವೆಲ್ 09 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನರ್ಗಿಸ್ ಮಂಡಕ್ಕಿಯಿಂದ ಸಂಜೆ ಸ್ನ್ಯಾಕ್ಸ್ ಅಂದರೆ ಟೀ ಕಾಫಿ ಜೊತೆಗೆ ತಿನ್ನೋಕೆ ಏನಾದರೂ ಬೇಕಾಗುತ್ತೆ ಅಂತ ಅಂದ್ಕೊಂಡು ಇದನ್ನು ಮಾಡೋಕ್ಕೆ ತೋರಿಸ್ಕೊಡ್ಬೇಕು ಅಂತೇಳಿ ಒಂದಿಬ್ಬರು ಮೂರು ಜನ ಕೇಳಿದರು. ಹಾಗಾಗಿ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನರ್ಗಿಸ್ ಮಂಡಕ್ಕಿ ಅಂತಲೇ ಸಿಗುತ್ತೆ, ದಾವಣಗೆರೆ ಪೂರಿ ಅಂತಲೂ ಸಿಗುತ್ತೆ ಇದು ಹೆಸರು ಇನ್ನೊಂದು. ಸೊ ಇದನ್ನು ಸ್ವಲ್ಪ ಮೆತ್ತಗಿರುತ್ತೆ ಇದು, ಅದರಿಂದ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಅಂದರೆ ಒಂದು 5 ನಿಮಿಷ ಕಾಲ ಸಣ್ಣ ಉರಿನಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ. ಅಂದರೆ ಅದು ಮುಟ್ಟಿದ ತಕ್ಷಣ ಪುಡಿ ಪುಡಿ ಆಗಂಗೆ ಚೆನ್ನಾಗಿ ಹುರಿಬೇಕು ಇದನ್ನು. ಇದು ಹುರಿದಷ್ಟು ತುಂಬ ಚೆನ್ನಾಗಾಗುತ್ತೆ. ಅದು ಹುರಿದಾಗ್ತಿದ್ದಂಗೆ ಅದೇ ಬಾಂಡಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಬಟ್ಲಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕೂಡ ಇದೆ, ಅದನ್ನು ಹೇಳ್ತೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಮತ್ತು 1 ಬಟ್ಲಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ. ಕಡಲೆನೂ ಅಷ್ಟೇ ಚೆನ್ನಾಗಿ ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ. ನಂತರ ಇದೇ ಬಾಣಲಿಗೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಎತ್ತಿಟ್ಕೊಂಬಿಡಿ ಒಂದು ಕಡೆ. ಇದೇ ಬಾಣಲಿಗೆ ಒಂದು ಜಾರ್ಗೆ, ಚಿಕ್ಕ ಜಾರ್ಗೆ 2 ಸ್ಪೂನಷ್ಟು ಕಡಲೆ ಮತ್ತು 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಅದನ್ನು ರುಬ್ಕೊಂಬಿಡಿ. ಆಯಿತಾ, ರುಬ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ನಂತರ ಅದೇ ಬಾಣಲಿಗೆ ಬೆಳ್ಳುಳ್ಳಿ 2 ಗೆಡ್ಡೆಷ್ಟು ಬೆಳ್ಳುಳ್ಳಿ, ಒಂದು 8-10 ಮೆಣಸಿಕಾಯಿ, ಹಸಿ ಮೆಣಸಿನ್ಕಾಯಿ 8 ಇಲ್ಲಾಂದರೆ 10 ಆ ಥರ ತೊಗೊಳ್ಳಿ. ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಮೆಣಸಿನ್ಕಾಯಿನ. ಅದಕ್ಕೆ ಕರ್ಬೇವಿನ ಸೊಪ್ಪು, ಚಿಟಿಕೆ ಅರಿಶಿನ ಸಣ್ಣದಾಗಿ ಹೆಚ್ಕೊಳ್ಳಿ. ಹಸಿ ಮೆಣಸಿನ್ಕಾಯಿ ಮಾತ್ರ ಸಣ್ಣದಾಗಿ ಹೆಚ್ಕೊಳ್ಳಿ. ಸಾಸಿವೆ, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಚಿಟಿಕೆ ಅರಿಶಿನ, ಚಿಟಿಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಂಗೆ ತಂದ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಇದನ್ನು. ನೋಡಿ, ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಉಪ್ಪನ್ನು ದಯವಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಏನು ಎತ್ತಿಟ್ಕೊಂಡಿರ್ತೀವಲ್ಲ ಕಡಲೆ ಬೀಜ ಮತ್ತು ಕಡಲೆನ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ನೋಡಿ. ಇವಾಗ ಇಷ್ಟು ಮಿಕ್ಸ್ ಆದರೆ ಸಾಕು. ಸೊ ಇವಾಗ ಏನು ಹುರಿದಿಟ್ಕೊಂಡಿರ್ತೀವಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅಂದರೆ ಬಿಸಿ ಮಾಡ್ಕೊಬೇಕು. ಇದನ್ನು ಬಿಸಿ ಮಾಡಿಕೊಂಡ್ರೆ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಕುರುಮ್ ಅಂದೇಳಿ ಸಿಗುತ್ತೆ ಚೆನ್ನಾಗಿ ಬಾಯಿಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಡೆ. ಇದೆಲ್ಲ ಮಿಕ್ಸ್ ಆಗ್ತಾ ಇದ್ದಂಗೆ ಕಡಲೆ ಮತ್ತು 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಸುತ್ತ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಇದನ್ನು ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ಸೊ ಸಖತ್ ಇಷ್ಟ ಆಗುತ್ತೆ ಮಾತ್ರ. ನನಗಂತೂ ಒಂದು ಟೈಮ್ ನಾನು ತಿಂದಾಗ ಇದು ಎಲ್ಲಿದ್ದು, ಏನು ಹಾಕಿದ್ದಾರೆ ಅಂತ ಅಂದ್ಕೊಂಡು ನಾನು ವಿಚಾರಿಸ್ತಾ ಇದ್ದೆ. ಆವಾಗ ನಾನು ಇದನ್ನು ಸರ್ಚ್ ಮಾಡಿದಾಗ ಹೇಳಿದ್ದು. ಸೊ ಈ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗುತ್ತೆ. ಅಂದರೆ ಪುರಿಗೆಲ್ಲ ಎಣ್ಣೆ ಇರೋದ್ರಿಂದ ಒಂದೊಂದು ಪುರಿ ಕಳೆಗೂ ಈ ಸಕ್ಕರೆ ಮತ್ತು ಕಡಲೆ ಪುಡಿ ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ. ದಯವಿಟ್ಟು ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾರೆ ದಯವಿಟ್ಟು ಒಂದು ಲೈಕ್ ಬಟನ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ನಮ್ಮ ನರ್ಗಿಸ್ ಮಂಡಕ್ಕಿ ರೆಡಿಯಾಗಿದೆ. ಸಂಜೆ ಸ್ನ್ಯಾಕ್ಸ್ಗೆ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಒಮ್ಮೆ ಟ್ರೈ ಮಾಡಿ ನೋಡಿ.